ಫೇಸ್ಬುಕ್ನಲ್ಲಿ ಲೈಕ್ಸು ಕಮೆಂಟ್ ಮಾಡೋಕ್ಕೆ ಸಾವಿರಾರು ಜನ ಸಿಗ್ತಾರೆ, ಆದರೆ ಪಕ್ಕದಲ್ಲಿ ಬಂದು ಹೆಲ್ಪ್ ಮಾಡೋಕ್ಕೆ ಯಾವ ನನ್ನ ಮಗನೂ ಬರಲ್ಲ. ಮಗ, ಕನ್ನಡ ಅನ್ನೋರೆಲ್ಲ ಕನ್ನಡ ಪಿಕ್ಚರ್ ನೋಡೋದು ಬಿಟ್ಬಿಟ್ಟು ತಮಿಳು ತೆಲುಗು ಹೋಗ್ತಾ ಇದ್ದಾರೆ. ನೀದಲ್ಲಿ ಬೇರೆ ಕನ್ನಡ ಫಿಲಮ್ ತೆಗಿಯಕ್ಕೆ ಹೋಗ್ತಾ ಇದೆಯಾ? ಇದೆಲ್ಲ ಬಿಟ್ಬಿಟ್ಟು ಒಂದು ಜಾಬ್ ಶೂಟ್ ಮಾಡು ಮಗ, ಕೈ ತುಂಬ ಸಂಬಳ ಸಿಗುತ್ತೆ. ವೀಕೆಂಡಲ್ಲಿ ಐನಾಕ್ಸು PVR ಅಂತ ಹೋಗ್ಬಿಟ್ಟು ಒಂದು ಒಳ್ಳೆ ಕನ್ನಡ ಫಿಲಮ್ ನೋಡ್ಬಿಟ್ಟು ಕಮೆಂಟ್ ಹೊಡೆದ್ಬಿಟ್ಟು ಬರೋ. ಈ ಕನ್ನಡ ಮೂವಿ ಮಾಡೋದೆಲ್ಲ ಬಿಟ್ಬಿಡೋ. ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಿನ್ನಂತ ನನ್ನ ಮಕ್ಕಳಿಗೆಲ್ಲ ಯಾವೊಂದು ಬುದ್ಧಿ ಹೇಳ್ತಾನೆ? ಹೆಂಗಾದ್ರೂ ಹಾಳಾಗೋಗಪ್ಪ. ಅಲ್ಲ ಕಣೋ, ನಿನಗೆ ಬರೋ 20-30 ಸಾವಿರ ಸಂಬಳದಲ್ಲಿ ನೀನು ತಿಂಗಳು ಶೋಕೆಲ್ಲ ಕಳೆದ್ರು 20-30 ರೂಪಾಯಿ ಉಳಿಯುತ್ತೆ. ಅದರಲ್ಲಿ ನೀನು ಫಿಲ್ಮ್ ಮಾಡ್ತೀನಿ ಅಂತ ಹೋಗ್ತಿದ್ಯಲ್ಲ, ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ, ಕಲ್ತಿದ್ ಬಿಡೆ ಕಳ್ಮುಂಡೆ ಅಂದರೆ ಊರು ಬಿಟ್ಟರು ಬಿಟ್ಟೆ ನಾನು ಕಲ್ತಿದ್ ಬಿಡಲ್ಲ ಅಂದಂಗೆ ನೀನು ಯಾವಾಗಲೂ ಫಿಲಮ್ ಅಂತ ಹೋಗ್ತಾ ಇರ್ತೀಯ. ಇದನ್ನೆಲ್ಲ ಬಿಟ್ಬಿಟ್ಟು ಅನ್ನ ಉಣ್ಣೋ ದಾರಿ ನೋಡು. ಫಿಲ್ಮ್ ಮಾಡ್ತೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಿರ್ತೀಯಲ್ಲ, ಒಂದು ಫಿಲ್ಮ್ ಮಾಡು. ನಿಂಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಥೂ ಅಂತ ಮುಖ ಕುಗ್ಗಿದ್ರು ಖರ್ಚಿಫಲ್ಲಿ ಮುಖ ಒರೆಸ್ಕೊಂಡು ಹಿಂದಿಂದನೇ ಬರ್ತೀಯಲ್ಲ. ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಓಕೆ? ನಿನ್ ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಫಿಲ್ಮ್ ತೆಗಿತಾನಂತೆ, ಫಿಲ್ಮ್. ಅಕ್ಕುಲವ್ರೆ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಎಷ್ಟು ದುಡಿದ್ರು ಏನು ಬಂತ್ರಿ ಒಂದು ಹುಡುಗಿ ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ? ಮಗ, ಈ ಹುಡುಗಿಯರಿದಾರಲ್ಲ, ಅವ್ರಿಗೆ ಒಂದು ನೀರು ಥರ ಮಗ. ಗ್ಯಾಪ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹರ್ಕೊಂಡು ಹೋಗ್ತಾರೆ. ನಾವು ಹುಡುಗರು ಹರಿಯೋ ನೀರಿಗೆ ಅಡ್ಡ ಸಿಗೋ ಪೊದೆಗಳ ಥರ ಮಗ. ನಿಂತಲ್ಲೇ ನಿಂತು ಹರಿಯೋ ನೀರನ್ನ ನೋಡ್ತಾ ಇರ್ಬೇಕಷ್ಟೇ ಮಗ. ನಮ್ಮ ಕನ್ನಡ ಹುಡುಗರು ಲವ್ ಮಾಡೋ ಹುಡುಗಿರೆಲ್ಲ US, ಸ್ವಿಟ್ಜರ್ಲ್ಯಾಂಡು, ಯುರೋಪಿಗೆಲ್ಲ ಹೋಗಿ ಸೆಟ್ಲ್ ಆಗ್ತಾರೆ. ನಮ್ಮ ಹುಡುಗರು ಮಾತ್ರ ಇಲ್ಲೇ ಗುಟ್ರಳ್ಳಿ, ಮಲಾಡಳ್ಳಿ, ಭದ್ರಾವತಿ, ಶಿವಮೊಗ್ಗದಲ್ಲೇ ಉಳ್ಕೊಂಬಿಡ್ತಾರೆ. ಅವಳು ನನ್ನ ಜೊತೆ ಇಲ್ಲ ಅನ್ನೋದು ನನಗೆ ತುಂಬ ಕಾಡ್ತಾ ಇತ್ತು. ಅವಳ ಥರ ಹಲ್ಕಿರ್ಕೊಂಡು ಬೇರೆ ಹುಡುಗಿರ ಜೊತೆ ಫ್ಲರ್ಟ್ ಮಾಡೋದು ನನಗೇನು ದೊಡ್ಡ ವಿಷಯ ಅಲ್ಲ. ನಾವು ಹುಡುಗರು ಎಷ್ಟು ಜನ ಹುಡುಗಿರ ಜೊತೆ ಹಲ್ಕಿರ್ಕೊಂಡು ಫ್ಲರ್ಟ್ ಮಾಡಿದ್ರು ಮನಸ್ಸಲ್ಲಿ ಯಾವಾಗಲೂ ಒಬ್ಬಳೇ ಇರ್ತಾಳೆ. ನನ್ನ ಫೇಸನ್ನು ನೋಟ್ಬುಕ್ಕಿಗೆ ಸ್ಮೈಲ್ ಆಗಬೇಕಾಗಿದ್ದವಳು ಅನ್ಯಾಯವಾಗಿ ನನ್ನ ಫೇಸ್ಬುಕ್ ಪಾಸ್ವರ್ಡ್ ಆದಳು. ಬಾಡಿ ಹೋದ ಆಗಲಕಾಯಿ ಮರ ನಾನು, ಸಿಂಪಡಿಸು ನಿನ್ನ ಸ್ಮೈಲ್ ಎಂಬ ವಾಟರ್ ನನ್ನು. ಕವಿಯಾಗಲು ಹಿಡಿದಿರುವೆ ರೆನಾಲ್ಡ್ಸ್ ಪೆನ್ನನ್ನು, ಆದರೆ ಬರುತ್ತಿಲ್ಲ ಬಟ್ಟಿ ಮಗನ ಇಂಕಿನ್ನು. ನೀ ಬಿಟ್ಟು ಹೋದ ಸ್ಲಿಪ್ಪರ್ಸ್ನ ಕೇಳುತ್ತಿದ್ದೆ ವೆನ್ ಯು ಆರ್ ಕಮಿಂಗ್ ಬ್ಯಾಕ್ ಎಂದು. ತಿಳಿ ಸಂಜೆಯಲ್ಲಿ ಆಕಾಶ ನೋಡುತ್ತಾ ಕಾಯುತ್ತಿರುವೆ ವೆನ್ನಿಸ್ ಪ್ರಳಯವೆಂದು. ಹಾಯ್, ನನ್ನ ಹೆಸರು ನಿರಂಜನ್. ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ 60-80 ಸ್ಪೀಡಲ್ಲಿ ಹೋಗ್ತಿದ್ದು ನನ್ನ ಲೈಫ್ಗೆ
ಸ್ಪೀಡ್ ಬ್ರೇಕರಾಗಿ ಅಡ್ಡ ಬಂದವಳೆ ಚೇತನ. ನಾನು ತುಂಬ ಇಷ್ಟಪಡೋ ಹುಡುಗಿ. ನನ್ನ ಲೈಫ್ ಲಾಂಗ್ ನಿನ್ನ ಬ್ಯಾಗ್ ನೋಡೋದ್ರಲ್ಲೇ ಕಳೆದುಬಿಟ್ಟೆ. ಖಾಲಿ ಇದ್ದ ನನ್ನ ಲೈಫಿಗೆ ಬಲಗಾಲಿಟ್ಟು ಬಂದವಳು. ಅವಳ ಪ್ರೀತಿ ಅದ್ಭುತ, ಆದರೆ ನೋವು ಒಂದೇ ಶಾಶ್ವತ. ಈ ಹುಡುಗಿರ ವಿಷಯ ಆಯ್ತಲ್ರಿ, ಅವನು ಹುಡುಗರು ಎಲ್ಲ ಪಾರ್ಟ್ಸಿಗೂ ಬರೀ ನೋವೇ. ತಪ್ಕೊಳೆ. ಹಚ್ಕೊಂಡು ಓಡಿಸು ಏನ್ನ? ಗಾಡಿನ. ಸರಿ ಬಿಡು. ಮಗ ಜಿಮ್ಮಿಗೆ ಸೇರ್ಕೊಂಬಿಡ. ಯಾವ ಹುಡುಗಿ ಆದ್ರೂ ಬಿದ್ದೇ ಬೀಳ್ಬೇಕು ಮಗ. ನನ್ನ ಮನೆ ಹಾಡ್ ಫ್ರೆಂಡ್ ಕಾರ್ತಿಕ್. ಮಗ, ನಾನು ಅದನ್ನ ಮಾಡೇ ಇಲ್ಲ ಕಣೋ. ಕತ್ಲಲ್ಲಿ ಕಣ್ಣು ಮುಚ್ಕೊಂಡು ಹೆಣ್ಮಕ್ಳ ಜೊತೆ ಮಾತಾಡ್ತಿದ್ರೆ ಅದ್ರಲ್ಲಿ ಸಿಗೋ ಸುಖ ಯಾವ ರೆಸ್ಟ್ ರೂಮಲ್ಲೂ ಸಿಗಲ್ಲ ಬಿಡಿ. ಲೋ ಮಗ, ನಾನು ಅದನ್ನ ಮಾಡೇ ಇಲ್ಲ ಕಣೋ. ಬಿಡು ಮಗ, ಮಾಡುವಂತೆ, ನಿನ್ಗೂ ಟೈಮ್. ಹುಟ್ಟಿದಾಗಿಂದ ಒಂದೇ ಒಂದು ಆಸೆ ಮಾರಾಯರೆ, ಒಂದು ಹುಡುಗಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಒಂದು ಮುತ್ತು ಕೊಡಬೇಕಂತೇಳಿ. ಯಾಕೋ ಮಗ, ಬೇಜಾರಾಗಿದೆಯಾ? ನನ್ನ ಏಜ್ 25 ಮಗ, ನಾನು ಅದನ್ನ ಮಾಡೇ ಇಲ್ಲ ಕಣೋ. ಓಹೋ ಹೋ ಹೋ ಹೋ, ಏನ್ರಿ ಆನಂದ್ ಅವ್ರೆ, ಅಲ್ಲ ಆಡ್ಸ್ಕೊಂಡು ಕುತ್ಕೊಂಡ್ಬಿಡ್ತೀರಪ್ಪ. ಏನು ಕಿಸ್ದ ಬಾಗ್ತಿರೋದು ಇವಾಗ? ಈ ಸಾಫ್ಟ್ವೇರ್ ಕಂಪ್ನಿ ಅನ್ನೋ ದನ ದೊಡ್ಡಿದಾಗ ನಾನು ಒಂದು ದನ ಇದ್ದೀನಿ ನೋಡ್ರಿ. ಸ್ವಲ್ಪ ಮುಂದೆ ಬರ್ರಿ ಇಲ್ಲಿ. ಮುಂಜಾನೆ ಹಿಡಿದು ಸಂಜೆ ತನಕ ಕಂಪ್ಯೂಟರ್ ಸ್ಕ್ರೀನ್ನ ಹಿಂಗೆ ನೋಡ್ತಾ ಕುಂತ್ರ 20,000 ಕೊಡ್ತಾರೆ ತಿಂಗಳಿಗೆ ಪಗಾರ. ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ದಾಗೆಲ್ಲ ಎಲ್ಲರೂ ನಗ್ತಾ ಇದ್ರು. ನಾನು ಲವ್ವೇ ಮಾಡಿಲ್ಲ ಕಣ್ರಿ. ಅದ್ರ ಕತಿ ಏನು ಕೇಳ್ತೀರಿ? ಅದೇನು ಹುಡುಗಿರ ಪಾರ್ಟಿ ಕಂಪ್ನಿದಾಗ ಒಂದಕ್ಕಿತ್ತೊಂದು ಅಲ್ಟಿ ಫಿಗರ್. ಆದ್ರೆ ಎಲ್ಲರೂ ಬಿಸಿ. ಬರ್ರಿ ಕಷ್ಟ ಸುಖ ಮಾತಾಡಮಿ ಅಂದ್ರ ಬಾಯ್ ಫ್ರೆಂಡ್ಗೆ ಫೋನ್ ಹಚ್ತಾವ. ಅಕುಲ್ ಅವರೇ, ಹೆಂಗ್ ನಡೀತಾ ಇತ್ತು ನಿಮ್ಮ ಐಟಿ ಜೀವನ? ಅವ್ರದ್ದು ಕಾಲು ಹೇಳ್ಕೊಂಡ್ ಬದುಕ್ತಾರೆ ಇಲ್ಲಿ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹುಡುಗಿಯರು ತುಂಬಾ ತಲೆ ಓಡಿಸ್ತಾರಂತಲ್ಲ, ಅದು ಹೆಂಗ? ಹುಡುಗಿಯರಂತೂ ತಮ್ಮ ಕೆಲಸ ಆಗುವವರೆಗೂ ಪ್ರೀತಿ ತೋರಿಸ್ತಾರೆ, ಆದ ಮೇಲೆ ಬ್ಯಾಕ್ ತೋರಿಸಿ ಓಡಿ ಹೋಗ್ತಾರೆ ಮಾರಾಯ. ಹತ್ರ ಬನ್ನಿ. ಶುಕ್ರವಾರ ಬಂದರಂತೂ ಕಣ್ಣಿಗೆ ಹಬ್ಬ ಉಂಟು ಮಾರಾಯ. ಆ ದಿನ ಆಫೀಸಿಗೆ ಬರಲಿಲ್ಲಂದರೆ ಗಂಡಿಸಾಗಿ ಹುಟ್ಟಿದ್ದಕ್ಕೂ ಅವಮಾನ. ಅಕುಲ್ ಅವರೇ, ಐಟಿ ಕಂಪ್ನಿಲೆಲ್ಲ ಸಖತ್ತಾಗಿರ್ತಾರಂತ ಹುಡುಗಿರು, ನೀವೇನಾದ್ರು ಪಟಾಯಿಸಿದ್ರಾ? ಇಲ್ಲ ರೀ, ನಾನು ಕೆಲಸ ಮಾಡೋ ಕಂಪ್ನಿಲಿ ಬ್ಯಾಟ್ರಿ ಹಾಕೊಂಡು ಹುಡುಗಿದ್ರು ಒಬ್ಳು ಫ್ರೀ ಆಗಿರೋ ಹುಡುಗಿ ಸಿಗಲ್ಲ, ಎಲ್ಲರೂ ಬ್ಯುಸಿ.
BMW ಕಾರ್ ತಗೊಳ್ಳೋದು, ಲವಲ್ ಬೀಳೋದು ಇವೆರಡು ಏನೋ ಹೊಸದಲ್ಲ. ಆದರೆ ಅದನ್ನ ಮೇಂಟೈನ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ ಕಣ್ರಿ. ನನ್ನ ಹುಡುಗಿ ಬ್ಲೇಡ್ ಅನ್ನೋದೊಂದು ಬಿಟ್ರೆ ಅವಳ ಜೊತೆ ಕಳೆಯೋ ಒಂದೊಂದು ಸೆಕೆಂಡು ಬೆಲೆ ಕಟ್ಟಕ್ಕಾಗ್ತಿರೋ ನೆನಪುಗಳು. ನನ್ನೆದೆಯ ಮೌನವನ್ನು ಮಾತಾಗಿಸಿದವಳು ಈ ಚೇತನ. ನಾ ಬರೆದ ಖಾಲಿ ಚಿತ್ರಕ್ಕೆ ಬಣ್ಣ ಹಚ್ಚಿದವಳು ಈ ಚೇತನ. ನಾ ಕೇಳುವ ಇಂಪಾದ ಕೋಗಿಲೆಯ ಗಾನವನ್ನು ಪಾಪ್ ಸಾಂಗಿಗೆ ಕನ್ವರ್ಟ್ ಮಾಡಿದವಳು ಈ ಚೇತನ. ನನ್ನ ಸೋಮಾರಿತನಕ್ಕೆ ಮೆಟ್ಟಿಲಲ್ಲಿ ಹೊಡೆದು ಬಾರೋ ಲೋಫರ್ ಎಂದು ಕರೆದವಳೇ ಈ ಚೇತನ. ಹುಟ್ಟಿದ ಮನುಷ್ಯನಿಗೆ ಬೇದಿ ಮತ್ತು ಲವ್ ಎರಡು ಟೈಮಿಗೆ ಸರಿಯಾಗಿ ಆಗ್ತಾ ಇರಬೇಕಂತೆ. ಆದರೆ ನನ್ನ ಲೈಫಲ್ಲಿ ಬೇದಿ ಮಾತ್ರ ಚೆನ್ನಾಗಿ ಆಗ್ತಾಯಿತ್ತು, ಆದರೆ ಲವ್ವೇ ಆಗಲಿಲ್ಲ. ಏನು ಮದುವೆನಾ? ನನಗೆ ಆ ಕಾನ್ಸೆಪ್ಟೇ ಇಷ್ಟ ಇಲ್ಲ. ಮದುವೆ ಆದರೆ ಸೂರ್ಯ ಇಲ್ಲದ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಬೆಳ್ಗಾಯ್ತು ಅಂದರೆ ಪ್ರಾಬ್ಲಮ್ಮು. ನೋಡ್ರಲ್ಲಿ, ಮದುವೆ ಆದರೆ ಬೇಡ ಬೇಡ ಅಂದರೂ ಮಕ್ಕಳಾಗ್ತವೆ. ಹುಡುಗಿ ಹತ್ತಿರ ಬಂದಂತೆಲ್ಲ ಪಾಂಡ್ಸ್ ಪೌಡರ್ನ ವಾಸನೆ ಮರ ಇದೆ. ಧೈರ್ಯ ಮಾಡಿ ಎತ್ತಿ ನೋಡಿಬಿಟ್ಟೆ. ಚಂದ ಉಂಟು. ನಾ ಎಲ್ಲೇ ಹೆಣ್ಣು ನೋಡಲು ಹೋದರೂ ಒಂದು ಉದ್ದನೆಯ ಬಾಳೆಹಣ್ಣು, ಒಂದು ರೌಂಡನೆ ಚಕ್ಕಳಿ. ಯಾಕೋ ಈ ಅರೇಂಜ್ ಮ್ಯಾರೇಜ್ ಪ್ರೋಸೆಸ್ಸೇ ಇಷ್ಟ ಆಗಲಿಲ್ಲ ಮಾರಾಯರೆ. ಹುಡುಗಿಯ ಜೊತೆ ಮಾತನಾಡಲು ಒಂದು ರೂಮಿಗೆ ಕರೆದುಕೊಂಡು ಬಂದೆ. ಬೈಕ್ ವಿಷಯದಲ್ಲಿ ಹುಡುಗರಿಗೆ ಎಷ್ಟು ಜನ ಹುಡುಗಿಯರು ಹತ್ಕೊಂಡು ಕೂರ್ತಾರೆ ಅನ್ನೋದು ಕೌಂಟ್ ಆಗೋದಿಲ್ಲ, ಎಷ್ಟು ಜನ ತಪ್ಕೊಂಡು ಕೂರ್ತಾರೆ ಅನ್ನೋದೇ ಕೌಂಟ್ ಆಗೋದು. ನನ್ನ ವಿಷಯ ಬಿಟ್ಬಿಡಿ. ಒಂದು ಚಂದನ ಹುಡುಗಿ ನೋಡಿ ಲವ್ ಮಾಡ್ಬೇಕು ಅನ್ಕೊಂಡಿನಿ. ಎಷ್ಟು ದಿವಸ ಅಂತ ಪೆಂಡ್ರೈವ್ದಂತ ಪಿಕ್ಚರ್ ನೋಡ್ಕೊಂಡು ಕಾಲ ಕಳೀಲಿ ಹೇಳ್ರಿ. ಯಾರ್ದಾದ್ರು ಬೈಕ್ಗಳು ನೋಡ್ಬಿಟ್ರೆ ಕೆಳಗಡೆ ಬೆಂಕಿ ಬೆಂಕಿ ಇಟ್ಟಂಗಾಗುತ್ತೆ ನನಗೆ. ರೀ, ಈರುಳ್ಳಿ ಹೆಚ್ಚಾಯ್ತಾ? ಮೆಣಸಿನ್ಕಾಯಿ ಹಚ್ಚ್ರಿ. ಎಲ್ಲಿದೆ ಮೆಣಸಿನ್ಕಾಯಿ? ಅಲ್ಲೇ ನಿಮ್ ಮುಂದೆ ಇಟ್ಕೊಂಡಿದ್ದೀರಲ್ಲ. Your body moves, I gotta tell you what's up. I got the top type of hustlers wanna step in this club. It's not some juvenile kids acting glorified. They got them $1,000,000 bills, baby, certified. You know, you got me say I'm really bad like Michael Jackson. Designer suits, premium proper like an actor. ನನ್ನ ಲೈಫಲ್ಲಿ ಹುಡುಗಿಯರಿಲ್ಲ ಅಂದಿದ್ರು ಇಂಥ ಸಿಂಗಲ್ ಶೋಕಿಗೆ ಏನೂ ಕಮ್ಮಿ ಇರಲಿಲ್ಲ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಕಷ್ಟ ಆದರೆ ಲೈಕ್ ಮಾಡಿ, ಒಟ್ನಲ್ಲಿ ಸಪೋರ್ಟ್ ಮಾಡಿ.